ಹುಟ್ಟಿದ ಮಗುವಿಗೆ ತಾಯಿ ಹಾಲು ತುಂಬ ಇಂಪಾರ್ಟೆಂಟು. ಬಟ್ ಕೆಲವೊಂದು ತಾಯಂದ್ರಿಗೆ ಹಾಲು ಬರದೇ ಇದ್ದಾಗ ಏನು ಮಾಡೋದು? ಫಾರ್ಮುಲಾ ಮಿಲ್ಕ್ ಕೊಡೋದು ಸರಿನಾ ಅಥವಾ ತಪ್ಪ? ಸ್ವಲ್ಪ ಅಮೌಂಟ್ ಆಫ್ ಸ್ಟ್ರೆಸ್ ಅಂದರೆ ನನಗೆ ಹಾಲು ಬರ್ತಿಲ್ಲ ಅಂತ ಅಂದ್ಕೊತಿದ್ರೆ ಅಷ್ಟೇ ಸಾಕು ನಿಲ್ಲೋದಕ್ಕೆ. ಕೆಲವೊಂದು ತಾಯಂದ್ರು ಫಾರ್ಮುಲಾ ಮಿಲ್ಕ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಮಗು ಎದೆಗೆ ತಗೊಳ್ಳೋದಿಲ್ಲ ಅಥವಾ ಬ್ರೆಸ್ಟ್ ಮಿಲ್ಕಿಗೆ ಇಷ್ಟಪಡೋದಿಲ್ಲ. ಅಂದರೆ ಇವಾಗ ನಮಗೆ ಹೊಟ್ಟೆ ಹಸಿದಾಗ ಹೇಳ್ತೀವಿ ಹೊಟ್ಟೆ ಹಸಿತಿದೆ ಅಂತ, ಹಾಗೆ ಮಗು ಕೂಡ ಹೇಳುತ್ತೆ ಹೊಟ್ಟೆ ಹಸಿತಿದೆ ಅಂತ ಅಂದ್ಬಿಟ್ಟು. ಡೆಲಿವರಿ ಆಗಿರುತ್ತೆ ಇವತ್ತೇ ಹಾಲು ಬ್ರೆಸ್ಟ್ ಮಿಲ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅದು ಬರದೇ ಇದ್ದಾಗ ತುಂಬ ಅಳ್ತಾರೆ ಆ ತಾಯಿ. ನಾನು ಕಮ್ಮಿ ತಾಯಿ ಆಗಿರ್ಬೋದು ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡ್ರೆ ಅನ್ನೋದು. ಒಂದು ಬ್ರೆಸ್ಟ್ ಮಿಲ್ಕ್ ಕೊಟ್ರೇ ಒಳ್ಳೆ ತಾಯಿ ಆಗೋದು, ಕೊಟ್ಟಿಲ್ಲ ಅಂತಂದರೆ ಕೆಟ್ಟ ತಾಯಿ, ಆ ಥರ ಏನೂ ಇಲ್ಲ. ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ನಾನು ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಕೇರ್, ಫೋರಮ್ ಮಾಲ್ ಹತ್ರ ಇದೆ, ಕನಕಪುರ ರೋಡಲ್ಲಿ. ಇವತ್ತು ನಾನು ಮಾತಾಡ್ತಿರೋದು ಹುಟ್ಟಿದ ಮಗುವಿನ ಬಗ್ಗೆ. ಹುಟ್ಟಿದ ಮಗುವಿಗೆ ಹಾಲು ತುಂಬ ಅಗತ್ಯ. ಹುಟ್ಟಿದ ಮಗುವಿಗೆ ತಾಯಿ ಹಾಲು ತುಂಬ ಇಂಪಾರ್ಟೆಂಟು. ಬಟ್ ಕೆಲವೊಂದು ತಾಯಂದ್ರಿಗೆ ಹಾಲು ಬರದೇ ಇದ್ದಾಗ ಏನು ಮಾಡೋದು? ಫಾರ್ಮುಲಾ ಮಿಲ್ಕ್ ಕೊಡೋದು ಸರಿನಾ ಅಥವಾ ತಪ್ಪ? ಬಹಳ ಟೈಮ್ ಏನಾಗುತ್ತೆ, ಪ್ರೀಟರ್ಮ್ ಡೆಲಿವರಿ ಆದಾಗ ತಾಯಿನ ಹಾಲು ಬರದೇ ಇದ್ದರೆ ಆವಾಗ ನಾವು ಫಾರ್ಮುಲಾ ಮಿಲ್ಕಿಗೆ ಶಿಫ್ಟ್ ಆಗಬೇಕಾಗತ್ತೆ. ಬಟ್ ಏನೇ ಹೇಳಿದ್ರೇನು ಬ್ರೆಸ್ಟ್ ಮಿಲ್ಕ್ ಅನ್ನೋದು ಅಥವಾ ಎದೆ ಹಾಲು ಮಗುವಿಗೆ ಬೆಸ್ಟ್ ಗಿಫ್ಟ್ ಒಂದು ತಾಯಿ ಮಗುವಿಗೆ ಕೊಡಲಿಕ್ಕೆ. ಬಟ್ ಇದನ್ನೇ ನಮ್ಮ ತಾಯಿಯಂದರು ತಲೆಯಲ್ಲಿ ಇಟ್ಕೊಂಡು ತಾಯಿ ಇನ್ನೂ ಹಾಲು ಬರ್ತಿಲ್ಲ ಅಂತ ಸ್ಟ್ರೆಸ್ ಕೊಟ್ಟು ಬರೋ ಹಾಲು ನಿಲ್ಲುವ ಚಾನ್ಸಸ್ ಇರ್ತದೆ. ಸೊ ತಾಯಿ ಹಾಲು ಬರೋದು ನಾರ್ಮಲ್, ಅದು ನ್ಯಾಚುರಲ್ ಪ್ರೋಸೆಸ್. ಇದಕ್ಕೆ ತಾಯಿ ಸ್ಟ್ರೆಸ್ ಇಲ್ದಿರ ಇರಬೇಕು. ಸ್ವಲ್ಪ ಅಮೌಂಟ್ ಆಫ್ ಸ್ಟ್ರೆಸ್ ಅಂದರೆ ನನಗೆ ಹಾಲು ಬರ್ತಿಲ್ಲ ಅಂತ ಅಂದ್ಕೊತಿದ್ರೆ ಅಷ್ಟೇ ಸಾಕು ನಿಲ್ಲೋದಕ್ಕೆ. ಸೆಕೆಂಡು, ಹಾಲು ಬರೋದಕ್ಕೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ತೀವಿ. ಮಗು ಎಷ್ಟು ಸತಿ ಹಾಲು ತಗೊಳುತ್ತೆ ಅಥವಾ ಬ್ರೆಸ್ಟನ್ನ ಚೀಪತ್ತೋ ಅಷ್ಟು ಬೇಗ ಹಾಲು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ ಅಷ್ಟು ಸಪ್ಲೈ ಜಾಸ್ತಿ ಆಗುತ್ತೆ. ಕೆಲವೊಂದು ಟ್ಯಾಬ್ಲೆಟ್ಸ್ ಇರ್ತದೆ ಹಾಲು ಕೊಡಲಿಕ್ಕೆ, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡಲಿಕ್ಕೆ, ಅದು ಕೂಡ ಒಂದು ಆಪ್ಷನ್ ಇರ್ತದೆ. ಬಟ್ ಫಾರ್ಮುಲಾ ಮಿಲ್ಕ್ ಅಂತ ಬಂದಾಗ ಫಾರ್ಮುಲಾ ಮಿಲ್ಕ್ ಕೊಡೋದು ತೀರಾ ತಪ್ಪಂತ ಹೇಳೋದಿಲ್ಲ. ಕೆಲವೊಂದು ತಾಯಂದ್ರು ಕೊಡದೆ ಆಗದೇ ಇದ್ದರೆ ಆಗ ಫಾರ್ಮುಲಾ ಮಿಲ್ಕು ಪಾಯ್ಸನ್ ಅಲ್ಲ. ಈ ಫಾರ್ಮುಲಾ ಮಿಲ್ಕ್ ಕೊಡಬೇಕಾದ್ರೆ ಕರೆಕ್ಟಾಗಿ ನಾವು ಪೀಡಿಯಾಟ್ರಿಕ್ ಅಪ್ರೂವ್ಡ್ ಮಿಲ್ಕ್ ಪೌಡರ್ಸೇ ಯೂಸ್ ಮಾಡಬೇಕಾಗತ್ತೆ. ಏಜ್ ಅಪ್ರೋಪ್ರಿಯೇಟ್ ಮಿಲ್ಕ್ ಪೌಡರ್ ಯೂಸ್ ಮಾಡಬೇಕಾಗತ್ತೆ. ಈ ಮಿಲ್ಕ್ ಪೌಡರ್ ಏನಿರ್ತದೆ ಅದು ಕರೆಕ್ಟಾಗಿ ಪ್ರಮಾಣದಲ್ಲಿ ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಅದರ ಪ್ರಕಾರ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಆಮೇಲೆ ಪ್ರಿಪೇರ್ ಆಗಿ 2 ಗಂಟೆ ಒಳಗಡೆ ಮಗುವಿಗೆ ಕೊಡಬೇಕಾಗತ್ತೆ. ಕೆಲವೊಂದು ತಾಯಂದರು ಫಾರ್ಮುಲಾ ಮಿಲ್ಕ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಮಗು ಎದೆಗೆ ತಗೊಳ್ಳೋದಿಲ್ಲ ಅಥವಾ ಬ್ರೆಸ್ಟ್ ಮಿಲ್ಕಿಗೆ ಇಷ್ಟಪಡೋದಿಲ್ಲ. ಯಾಕೆ ಈ ಥರ ಆಗ್ತದೆ? ಇದನ್ನು ನಿಪ್ಪಲ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ನಿಪ್ಪಲ್ ಕನ್ಫ್ಯೂಷನ್ ಏನಕ್ಕೆ ಆಗುತ್ತೆ ಅಂದರೆ ಮಕ್ಕಳು ತುಂಬ ಇಂಟೆಲಿಜೆಂಟು. ಒಂದು ಬಾಟ್ಲಲ್ಲಿ ಹಾಲು ಕೊಟ್ಟಾಗ ಅದು ಜಸ್ಟ್ ಉಲ್ಟಾ ಮಾಡಿದಾಗ ಫ್ಲೋ ತುಂಬ ಚೆನ್ನಾಗಿ ಬರ್ತದೆ, ಫಾಸ್ಟಾಗಿ ಬರ್ತದೆ. ಅದೇ ಎದೆಯಿಂದ ಸಕ್ ಮಾಡಬೇಕು ಅಂದರೆ ಕಷ್ಟಪಡಬೇಕಾಗತ್ತೆ ಮಗು. ಸೊ ಮಗು ಯಾವಾಗಲೂ ಈಸಿ ವೇ ಚೂಸ್ ಮಾಡ್ತದೆ, ಬಾಟಲನ್ನು ಇಷ್ಟಪಡ್ತದೆ, ಬ್ರೆಸ್ಟನ್ನ ರಿಜೆಕ್ಟ್ ಮಾಡ್ತದೆ. ಸೊ ಈ ಥರದ್ರಿಂದ ಅವಾಯ್ಡ್ ಮಾಡಬೇಕು ಅಂತ ಇದ್ದರೆ ಬಾಟಲ್ ಫೀಡ್ಸನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಫಾರ್ಮುಲಾ ಮಿಲ್ಕ್ ಕೊಡಬೇಕು ಅಂತಿದ್ರೆ ಪಾಲಾಡಿ ಆ ಥರ ಯೂಸ್ ಮಾಡಿಕೊಂಡು ಅಥವಾ ಒಳ್ಳೊಳ್ಳೆನ ಯೂಸ್ ಮಾಡಿಕೊಂಡು ಮಗುವಿಗೆ ಹಾಲು ಕೊಡಬೇಕಾಗತ್ತೆ. ಬಾಟಲ್ ಫೀಡನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಆವಾಗ ಮಗು ಫಾರ್ಮುಲಾಯಿಂದ ಬ್ರೆಸ್ಟಿಗೆ ಶಿಫ್ಟ್ ಆಗಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಬಟ್ ಇಲ್ಲಿ ಕೆಲವೊಂದು ತಾಯಂದರು ಫಾರ್ಮುಲಾ ಮಿಲ್ಕ್ ಕೊಡ್ತಿರೋ ಮಗುವಿಗೆ ಕೊಡ್ತಿದ್ರೆ ನೀವು ಯಾವುದಕ್ಕೂ ಕಮ್ಮಿ ಅಲ್ಲ. ಡೋಂಟ್ ಫೀಲ್ ಲೆಸ್ ಅಬೌಟ್ ಯುವರ್ ಸೆಲ್ಫ್. ಯು ಆರ್ ಅ ಮದರ್. ಸಮ್ಟೈಮ್ಸ್ ನೇಚರ್ ನಿಮಗೆ ಬ್ರೆಸ್ಟ್ ಮಿಲ್ಕ್ ಕೊಡುವ ಸಾಧ್ಯತೆ ಕಮ್ಮಿ ಆಗಿದೆ, ನೀವು ಕಮ್ಮಿ ತಾಯಿ ಅಂತ ದಯವಿಟ್ಟು ಅಂದ್ಕೊಬೇಡಿ. ಫಾರ್ಮುಲಾ ಮಿಲ್ಕ್ ಕೂಡ ಕೊಡಬಹುದು. ಬಟ್ ಯಾವತ್ತಿದ್ರೇನು ಟ್ರೈ ಟು ಗಿವ್ ಬ್ರೆಸ್ಟ್ ಮಿಲ್ಕ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಬ್ರೆಸ್ಟ್ ಮಿಲ್ಕಲ್ಲಿ ಹೆಚ್ಚಿಗೆ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರ್ತದೆ. ಪ್ಲಸ್ ಮಗುವಿಗೆ ಇಮ್ಯುನಿಟಿ, ಫ್ಯೂಚರ್ ಅಲರ್ಜೀಸು ಈ ಥರ ಬರುವ ಸಾಧ್ಯತೆ ಕೂಡ ಕಮ್ಮಿ ಇರ್ತದೆ. ಸೊ ಆಲ್ವೇಸ್ ಬ್ರೆಸ್ಟ್ ಮಿಲ್ಕ್ ಕಮ್ಸ್ ಫಸ್ಟ್, ಫಾರ್ಮುಲಾ ಮಿಲ್ಕ್ ವಿಲ್ ಕಮ್ ಸೆಕೆಂಡ್. ಸೊ ತಾಯಿ ಎದೆ ಹಾಲು ಆಲ್ಮೋಸ್ಟ್ 2 ವರ್ಷ ತನಕ ಕೊಟ್ಟರೆ ಬಹಳ ಒಳ್ಳೆಯದು. ಮಗು ಡೆವಲಪ್ಮೆಂಟಿಗೂ ಇಂಪ್ರೂವ್ ಆಗ್ತದೆ. ಬಟ್ ಒಂದು ತಿಳ್ಕೊಳ್ಳಿ,
1 ವರ್ಷ ಆಗ ತನಕ ಮಗುವಿಗೆ ಎದೆ ಹಾಲು ಇಲ್ಲ ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಡಬೇಕು. ಹಸುವಿನ ಹಾಲು ಮತ್ತೊಂದು ಹಾಲು ಕೊಡೋ ಹಾಗಿಲ್ಲ. ಏನಕ್ಕೆ ಕೊಡಬಾರ್ದು ಹಸುವಿನ ಹಾಲು ಅಂತ ಅಂದರೆ ಅದರ ಡೈಜೆಷನ್ ಪವರು ಅಷ್ಟಿರೋದಿಲ್ಲ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳು ಹೆಚ್ಚಿಗೆ ಆಗ್ತದೆ. ಸೊ ಹಾಗಾಗಿ 1 ವರ್ಷದ ತನಕ ಬ್ರೆಸ್ಟ್ ಮಿಲ್ಕ್ ಇಲ್ಲ ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಡಿ. ಅದಾದ ನಂತರ ನೀವು ಕೌ ಮಿಲ್ಕನ್ನು ಅಥವಾ ಹಸುವಿನ ಹಾಲನ್ನು ಇಂಟ್ರೊಡ್ಯೂಸ್ ಮಾಡಬಹುದು ನೀವು. ಈಗ ಫಾರ್ಮುಲಾ ಮಿಲ್ಕ್ ಕೊಡುವ ತಾಯಿ ಎಷ್ಟು ಸತಿ ಆ ಮಗುವಿಗೆ ಫೀಡ್ ಮಾಡಬೇಕು ಅಂತ ಇದ್ರ ಬಗ್ಗೆ ಹೇಳ್ತೀನಿ. ಮಗು 2.5 kg ಕಮ್ಮಿ ಇತ್ತು ಅಂತ ಇದ್ದರೆ ಅಥವಾ 3 kg ಕಮ್ಮಿ ಇತ್ತು ಅಂತ ಅಂದರೆ 2 ಅವರ್ಲಿ ಫೀಡ್ ಮಾಡಬೇಕಾಗತ್ತೆ, ಅದು 3 kg ತನಕ ತಲುಪೋದಕ್ಕೆ. ಅದಾದ ನಂತರ ಡಿಮ್ಯಾಂಡ್ ಆನ್ ಫೀಡ್ ಅಂತ ಹೇಳ್ತೀವಿ. ಅಂದರೆ ಇವಾಗ ನಮಗೆ ಹೊಟ್ಟೆ ಹಸಿದಾಗ ಹೇಳ್ತೀವಿ ಹೊಟ್ಟೆ ಹಸಿತಿದೆ ಅಂತ, ಹಾಗೆ ಮಗು ಕೂಡ ಹೇಳುತ್ತೆ ಹೊಟ್ಟೆ ಹಸಿತಿದೆ ಅಂತ ಅಂದ್ಬಿಟ್ಟು. ಈ ಮಗು ಅತ್ತಾಗ ಆವಾಗ ಫೀಡ್ ಮಾಡೋದು ಉತ್ತಮ. ಸೊ ನಾವೇ ಟೈಮರ್ ಇಟ್ಕೊಂಡು ಫೀಡ್ ಮಾಡುವ ನೆಸೆಸಿಟಿ ಇಲ್ಲ. ಡಿಮ್ಯಾಂಡ್ ಆನ್ ಫೀಡ್ ವಿಲ್ ಆಲ್ವೇಸ್ ಬಿ ಗುಡ್. ಅದೇ ಎದೆ ಹಾಲು ಕೊಟ್ಟಾಗ ಮಗುವಿಗೆ ಬೇಗ ಹಸಿವಾಗ್ತದೆ. ಅಂದರೆ 1.5 ಗಂಟೆ 2 ಗಂಟೆಗೆ ಹಸಿವಾಗತ್ತೆ. ಯಾಕಂದರೆ ಅದರ ಪ್ರೋಟೀನ್ಸ್ ಆಗಲಿ ಮತ್ತೊಂದು ಕಾರ್ಬೋಹೈಡ್ರೇಟ್ಸ್ ಆಗಲಿ ಬೇಗ ಡೈಜೆಸ್ಟ್ ಆಗುತ್ತೆ ಮಗುವಿಗೆ. ಅದೇ ಫಾರ್ಮುಲಾ ಮಿಲ್ಕ್ ಕೊಟ್ಟಾಗ ಮಗುವಿನ ಡೈಜೆಷನ್ನು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ 3 ರಿಂದ 4 ಅವರ್ ನಂತರ ಮಗುವಿಗೆ ಹಸಿವಾಗುವ ಸಾಧ್ಯತೆ ಇರ್ತದೆ. ಸೊ ತಾಯಂದರೆ ನೀವೇನಾರ ಬ್ರೆಸ್ಟ್ ಮಿಲ್ಕ್ ಕೊಡ್ತಿದ್ರೆ ದಟ್ ಈಸ್ ದ ಬೆಸ್ಟ್ ಗಿಫ್ಟ್ ನಿಮ್ಮ ಮಗುವಿಗೆ ಕೊಡಲಿಕ್ಕೆ. ಅಥವಾ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಸೆಕೆಂಡ್ ಬೆಸ್ಟ್ ಮಿಲ್ಕ್ ಫಾರ್ಮುಲಾ ಮಿಲ್ಕು ಕೊಡಬಹುದು. ನೀವು ತುಂಬ ಸ್ಟ್ರೆಸ್ ಮಾಡಿಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಬರುವ ಮಿಲ್ಕು ಕೂಡ ನಿಲ್ಲುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ನಾನು ಕಾಮನ್ ಆಗಿ ಕ್ಲಿನಿಕಲ್ಲಿ ಏನು ನೋಡ್ತೀನಿ, ಒಂದು ಡೆಲಿವರಿ ಆದಮೇಲೆ ಹಾಸ್ಪಿಟ್ಲಲ್ಲಿ ಏನು ನೋಡ್ತೀನಿ ಅಂತ ಅಂದರೆ, ಡೆಲಿವರಿ ಆಗಿರುತ್ತೆ ಇವತ್ತೇ ಹಾಲು ಬ್ರೆಸ್ಟ್ ಮಿಲ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅದು ಬರದೇ ಇದ್ದಾಗ ತುಂಬ ಅಳ್ತಾರೆ ಆ ತಾಯಿ. ನಾನು ಕಮ್ಮಿ ತಾಯಿ ಆಗಿರ್ಬೋದು ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡ್ರೆ ಅನ್ನೋದು. ಸೊ ಈ ಥರ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಒಂದು ಬ್ರೆಸ್ಟ್ ಮಿಲ್ಕ್ ಕೊಟ್ಟರೆ ಒಳ್ಳೆ ತಾಯಿ ಆಗೋದು, ಕೊಟ್ಟಿಲ್ಲ ಅಂತಂದರೆ ಕೆಟ್ಟ ತಾಯಿ, ಆ ಥರ ಏನೂ ಇಲ್ಲ. ಆ ಪ್ರೆಷರ್ ತೊಗೊಳ್ಬೇಡಿ. ಆ ಮಗು ಹುಟ್ಟಿರೋ ಮಗುವನ್ನ ನೋಡಿ, ಆ ಅಳುವನ್ನು ನೋಡಿ, ಆಗ ಸ್ಮೈಲನ್ನು ನೋಡಿ, ಅಷ್ಟೇ ಸಾಕು ನಿಮಗೆ ಪವರ್ ಬರಲಿಕ್ಕೆ, ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಆಗಲಿಕ್ಕೆ. ತಾಯಿ ಪಕ್ಕನೇ ಮಗು ಇಡಲಿ, ಆವಾಗ ಇನ್ನೂ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ ಸ್ಪರ್ಶದಿಂದ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅಥವಾ ಬ್ರೆಸ್ಟ್ ಮಿಲ್ಕ್ ಬಂದಿಲ್ವಾ, ಇಟ್ಸ್ ಓಕೆ. ದಟ್ ಈಸ್ ವಾಟ್ ಯು ನೀಡ್ ಟು ಸೇ. ಇಟ್ ಈಸ್ ಓಕೆ. ಯು ಆರ್ ನಾಟ್ ಅ ಬ್ಯಾಡ್ ಮದರ್. You will be a wonderful mother. Don't worry about it. ನಿಮಗೇನಾರ ಈ ಥರ ಬ್ರೆಸ್ಟ್ ಮಿಲ್ಕು ಅಥವಾ ಫಾರ್ಮುಲಾ ಮಿಲ್ಕ್ ಬಗ್ಗೆ ಕನ್ಫ್ಯೂಷನು ಅಥವಾ ಪ್ರಾಬ್ಲಮ್ಸ್ ಏನಾರ ಇತ್ತು ಅಂತ ಅಂದರೆ ನನ್ನ ಹಾಸ್ಪಿಟ್ಲಿಗೆ ಬನ್ನಿ. ನಾನು ಗರ್ಭಗೃಹ ಹೆಲ್ತ್ ಕೇರ್ ಸೆಂಟರಲ್ಲಿದ್ದೀನಿ. ವಿಸಿಟ್ ಮಾಡಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು ಆ್ಯಸ್ ಮಚ್ ಆಸ್ ಪಾಸಿಬಲ್. ಇದೇ ಥರ ಮಾಹಿತಿಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.